ನಾವೀಗ ಫ್ರೀಡಂ ಪಾರ್ಕ್ ನಲ್ಲಿದ್ದೀವಿ. ಇಲ್ಲಿ ನ್ಯಾಯ ಸಮಾವೇಶ ನಡೀತಾ ಇದೆ. ಸೌಜನ್ಯ ಪರ ಧ್ವನಿ ಎತ್ತುವಂತಹ ಯಾರೇ ಆಗಿರಲಿ ಈ ಕಾರ್ಯಕ್ರಮಕ್ಕೆ ಬರಬಹುದು ಅಂತ ಹೇಳಿ ಕರೆ ಕೊಟ್ಟಿದ್ರು. ಸೊ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಾಗರಿಕರು ಕೂಡ ಪಾಲ್ಗೊಂಡಿದ್ದಾರೆ. ಇನ್ನು ನಾರಾಯಣ ಮಾವುತರ ಹೆಂಡತಿ ಅವರ ಕಣ್ಣೆ ನಮ್ಮ ಮಗಳಿವಳು ಜಗದ ಬೆಳಕಾಗಿ ಅರಳಲಿ ಬೆಳಕು. ಇಡೀ ಧರ್ಮಸ್ಥಳ ಒಂದು ಉರಿಯುವ ಕೆಂಡ ಆಗಿತ್ತು. ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ, ಆ ಧರ್ಮಸ್ಥಳದ ಯಾರು ಧರ್ಮದ್ರೋಹಿಗಳಿದ್ರು ಅವರೆಲ್ಲರನ್ನು ಕೂಡ ಅಟ್ಟಾಡಿಸಿ ಹೊಡೆಯುವ ಮಟ್ಟಿಗೆ ಜನ ಅಲ್ಲಿ ರೊಚ್ಚಿಗೆದ್ದಿದ್ದಂಥದ್ದನ್ನು ನಾವು ನೋಡಿದ್ವಿ. ಅವರ ಆಂಬುಲೆನ್ಸ್ಗಳನ್ನು ಸುಟ್ಟಿದ್ರು. ಬೆಳ್ತಂಗಡಿಯಲ್ಲಿ ನಡೆದಂಥ ಆ ಬೃಹತ್ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಆ ಪ್ರತಿಭಟನೆಗೆ ಹೋಗಿದ್ದಾಗ ಜನರ ಆಕ್ರೋಶವನ್ನು ಗಮನಿಸಿದ್ವಿ. ಬಹುಶಃ ಇಲ್ಲಿಗೆ ಧರ್ಮಸ್ಥಳದಲ್ಲಿ ಒಂದು ಬಹುದೊಡ್ಡ ಪರಿವರ್ತನೆಯ ಕಾಲ ಆರಂಭ ಆಗಿದೆ ಅಂತ ಹೇಳಿ ಅನ್ಕೊಂಡ್ವಿ ನಾವು. ಇಲ್ಲೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಅವರೆಲ್ಲರಿಗೆ ನ್ಯಾಯ ಕೊಡುವುದು ಸರ್ಕಾರದ ಜವಾಬ್ದಾರಿ. ಹಾಗಾಗಿ SITಗೆ ಮುಕ್ತವಾದಂತಹ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳುವಂತಹ ಒತ್ತಾಯಗಳನ್ನ ಮಾಡ್ತಾ ಮತ್ತೊಮ್ಮೆ ಹೇಳ್ತೀನಿ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಬಂದ ನಾವೆಲ್ಲರೂ ಕೂಡ ಪದ್ಮಲತಾಳಿಂದ ಸೌಜನ್ಯಳವರೆಗೆ ಎಲ್ಲರಿಗೂ ನ್ಯಾಯವನ್ನ ಕೊಡಿಸುವಂತಹ ಹೋರಾಟದ ಮುಂಚೂಣಿಯ ಚಳವಳಿಗಾರರು ಅಂತ ಹೇಳ್ತಾ ಬಂದವರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಬಯಸಿ ಅಭಿನಂದನೆಗಳನ್ನ ಹೇಳ್ತಿ. ನ್ಯಾಯಕ್ಕಾಗಿ ನಮ್ಮ ಹೋರಾಟ. Since the last 5-6 days I have been reading about Dharmasthala. I have been trying to understand what is this system in Dharmasthala that we are fighting, and I can only say this system in Dharmasthala is the real system of Manuvad. And we have to understand that we have to fight this Manuvad if we want to have justice in our country, if we want to have equality in our country. What was there in Dharmasthala and still today? People who have got religious power, money power, land power. How did they use this power? To take away the land of the Dalits, the untouchable community. In the last 50 years, this is what they have been doing. Taking away the land from the poor people, using their religious power and their money power to expand their wealth, to expand their land, to make schools, to control education, to start MFI groups. That means to control the lives of the poor people in that area. And if anybody dared to fight against them, and let me tell you, my dear sisters and brothers, I am proud that the communists in that area were part of the struggle against those Manuvadi. ಈ ಧರ್ಮಸ್ಥಳದಲ್ಲಿ ವೇದವಲ್ಲಿ, ಪದ್ಮಲತಾ, ಸೌಜನ್ಯ ಇವರ ಕೊಲೆಗಳು ಮತ್ತು ಅತ್ಯಾಚಾರಗಳು ಯಾವ ರೀತಿ ನಡೆದಿದ್ದಾವೆ, ಈ ಬರ್ಬರತೆಯ ವಿರುದ್ಧ ನ್ಯಾಯ ಸಿಗಬೇಕು ಅಂತೇಳಿ ಏನು ನೀವು ಹೋರಾಟ ಮಾಡ್ತಿದ್ದೀರಾ, ನೂರಾರು ಕುಟುಂಬಗಳು ಅಲ್ಲಿ ನಲಗಿದ್ದಾವೆ, ಅವರೆಲ್ಲರಿಗೂ ಕೂಡ ನ್ಯಾಯ ದೊರಕಬೇಕು ಅಂತೇಳಿ ನ್ಯಾಯಕ್ಕಾಗಿ ಏನು ಸಮಾವೇಶ ನಡೆಸ್ತಾ ಇದ್ದೀರಾ, ಆ ಸಮಾವೇಶದಲ್ಲಿ ನಾನು ಕೆಲವು ವಿಚಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಧರ್ಮಸ್ಥಳದ ಪರವಾಗಿ ಹೋಗ್ತಕ್ಕಂಥ ಸಾವಿರಾರು ಕಾರುಗಳನ್ನು ತೆಗೆದುಕೊಂಡು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರಲ್ಲ, ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ? ನಿಮ್ಮ ಮನೆ ಹೆಣ್ಮಕ್ಳ ಕಣ್ಣೀರು, ಮಾನ, ಪ್ರಾಣ ಇವುಗಳ ಬಗ್ಗೆ ಕಿಂಚಿತ್ ಯೋಚನೆ ಮಾಡಿ. ನೀವು
ನೀವು ಯಾರ ಪರವಾಗಿದ್ದೀರಾ? ನಿಮ್ಮ ಆಡಳಿತ ಯಾರ ಪರವಾಗಿ? ಈ ಪ್ರಶ್ನೆಯನ್ನು ಹಾಕಿಕೊಂಡ್ರೆ ಮನುಷ್ಯರಾಗಿ ಮಾತನಾಡ್ತೀರಾ ನೀವು. ಇವತ್ತು ಮನುಷ್ಯರಾಗಿಲ್ಲ. ನೀವು ಅಲ್ಲಿ ಹೋಗಿರೋರು ಎಲ್ಲರೂ ಕೂಡ ಮನುಷ್ಯರಾಗಿ ಅಲ್ಲ, ನೀವು ಸ್ವಾರ್ಥಿಗಳಾಗಿ ಮತ್ತಿನ್ನೇನೇನೋ ಆಗಿ. ಮೃಗಗಳಿಗೆ ಹೋಲ್ಸಲ್ಲ ನಾನು. ಮೃಗಗಳಿಗೆ ಒಂದು ಧರ್ಮ ಇರುತ್ತೆ. ಆ ಮೃಗಗಳಿಗಿರುವ ಧರ್ಮ ಏನು ಅಂತಂದ್ರೆ ಹಸಿವು, ನೀರಡಿಕೆ, ಮೈಥುನ ಇವುಗಳು ಮುಗಿದ ಮೇಲೆ ಅವು ನಿಸರ್ಗ ಧರ್ಮಕ್ಕೆ ನಿಷ್ಠವಾದ ರೀತಿಯೊಳಗೆ ನಡ್ಕೊಳ್ತಾವೆ. ಆದ್ರೆ ನೀವೇನು ನಡ್ಕೊಳ್ತಿದ್ದೀರಾ? ನಿಮಗೆ ಆತ್ಮಸಾಕ್ಷಿ ಇಲ್ವೇ? ಆ ದೃಷ್ಟಿಯಿಂದ ಈ ಹೊತ್ತು ಅಲ್ಲಿಗೆ ಹೋಗಿರುವ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ. ಕೊಂದವರಾರು? ಆ ಕೊಂದವರ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೇವೆ, ನ್ಯಾಯ ಕೇಳ್ತಾ ಇದ್ದೇವೆ. ನಮ್ಮ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ, ನಮ್ಮ ನಾಡಿನ ಭೂ ವಂಚಿತರ ಪರವಾಗಿ ಕೇಳ್ತಾ ಇರ್ತಕ್ಕಂಥ ನ್ಯಾಯ, ಅದಕ್ಕೆ ಉತ್ತರ ಕೊಡಿ. ಅದನ್ನು ಬಿಟ್ಟು ಇಲ್ಲದ ಸಬೂಬನ್ನು ಹೇಳಿಕೊಂಡ ರೀತಿಯೊಳಗೆ ಅಧರ್ಮ ರಕ್ಷಣೆಗೆ ನೀವು ಹೋಗೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಬಗೆದ ದ್ರೋಹ. ಪ್ರಜಾಪ್ರಭುತ್ವಕ್ಕೆ ಬಗೆದ ದ್ರೋಹ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಈ ಮಾತುಗಳಿದಾವಲ್ಲ, ಈ ಮಾತಿಗೆ ತುಂಬಾ ವ್ಯತಿರಿಕ್ತವಾದ ರೀತಿಯೊಳಗೆ ನೀವು ನಡ್ಕೊಳ್ತಿದ್ದೀರಾ. ಉಳ್ಳವರ ಪರವಾಗಿ, ದುಷ್ಟರ ಪರವಾಗಿ, ದೌರ್ಜನ್ಯವನ್ನ ಎಸಗುವವರ ಪರವಾಗಿ ನೀವು ದನಿ ಎತ್ತೋದಾದ್ರೆ ನಿಮಗೆ ಠಿಕ್. ಆ ದೃಷ್ಟಿಯಿಂದ ಇವತ್ತು ಸೌಜನ್ಯ ನಮ್ಮೆಲ್ಲರ ಮನೆಯ ಮಗಳು. ಕೇವಲ ಒಬ್ಳು ಹೆಣ್ಣು ಮಗಳಲ್ಲ, ನಮ್ಮೆಲ್ಲರ ಮನೆಯ ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನ ಸಂರಕ್ಷಿಸುವ ಒಂದು ಪ್ರತೀಕ ಸೌಜನ್ಯ. ಏನ್ರಿ ಎಂಥ ದೌರ್ಜನ್ಯ! ಆ ನೇತ್ರಾವತಿಯೊಳಗೆ ಹರಿದ ನೆತ್ತರಿಗೆ ಬೆಲೆ ಕಟ್ತೀರ ನೀವು? ಎಷ್ಟು ನೆತ್ರ ಹರಿದಿದೆ? ನಿಮ್ಮ ನಿಮ್ಮ ಅಂತಃಸಾಕ್ಷಿಯನ್ನು ಪ್ರಶ್ನಿಸಿಕೊಂಡಂತೆ ಈ ಪ್ರಶ್ನೆಗೆ ಉತ್ತರ ಕೊಡಿ. ನಾವು ಧರ್ಮಸ್ಥಳದ ವಿರುದ್ಧವಾಗಿ ಅಲ್ಲ, ಅಪಹರಣ, ಅತ್ಯಾಚಾರ, ಕೊಲೆ, ಊತಾಕೋದು ಇದು 50 ವರ್ಷದ ಸುದ್ದಿ. ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಯಮುನಾ, ಲಕ್ಷ್ಮಿ ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು. ಹೋರಾಟ ಇದು ಹೊಸದಲ್ಲ. ಕಳೆದ 2 ತಿಂಗಳಿಂದ ಒಬ್ಬ ಮುಸುಕಧಾರಿ FIR, ಸಿಟ್ಟು, ಮತ್ತೆ ಮೂಳೆಗಳು, ಬುರುಡೆಗಳು, ಸ್ಕಲ್ಸ್ ಅಂಡ್ ಬೋನ್ಸ್, ರಾಡಾರ್ಸ್ ಇದು ಒಂದು 2 ತಿಂಗಳಿಂದ ಕೇಳಿ ಬರ್ತಾ ಇದೆ. ಅವನು ಮುಸುಕಧಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ. ಅವನು ಯಾವತ್ತು ಚಿನ್ನಯ್ಯ ಆದ್ನೋ ಅವನು ಸುಳ್ಳು ಹೇಳಕ್ಕೆ ಶುರು ಮಾಡ್ಬಿಟ್ಟ. ನಿಜ ಸುಳ್ಳಾಯ್ತು, ಸುಳ್ಳು ನಿಜ ಆಯ್ತು. ಈಗ 10-15 ದಿವಸಗಳೆಲ್ಲ ಬರೋ ಸುದ್ದಿ ಗಡಿಬಾರ್, ಬಂಧನ, ಜೈಲು ಇದು 10 ದಿವಸದಿಂದ ಬರ್ತಾ ಇದೆ. ನೋಡಿ, ನಾನು 10 ದಿನಗಳ ಕಾಲ ಎನ್ಕ್ವೈರಿಯನ್ನು ಎದುರಿಸಿ ಬಂದಂಥವನು. ನನ್ನ ಅಭಿಪ್ರಾಯದಲ್ಲಿ SITಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ, ಕಮಿಟೆಡ್ ಇದ್ದಾರೆ, ಅವರಲ್ಲಿ ಒಂದು ಫೈರ್ ಇದೆ. ಆದರೆ ಅವರಿಗೆ ಅಡ್ಡಗಾಲು ಬರ್ತಾ ಇರೋದು ಈ ರಾಜಕೀಯ ಮುಖಂಡರುಗಳು. ಇಲ್ಲಿ ದೇವಸ್ಥಾನವನ್ನು ತರ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಹೊರತು ದೇವಸ್ಥಾನದ ಭಕ್ತರು ಯಾರು ಈ ಮಾತು ಹೇಳ್ತಾ ಇಲ್ಲ. ದೇವಸ್ಥಾನದ ಭಕ್ತರೆಲ್ಲರೂ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ರಾಜಕೀಯ ಷಡ್ಯಂತ್ರ ಮತ್ತು ಈ ದೇವಸ್ಥಾನದ ಏನು ಮುಖ್ಯಸ್ಥರಿದ್ದಾರೆ ಅವರು ಮಾಡ್ತಾ ಇರೋ ಷಡ್ಯಂತ್ರದಿಂದ SITಗೆ ಹಿನ್ನಡೆ ಆಗ್ತದೆ. ಅದರ್ವೈಸ್ ನನಗೆ ತುಂಬ ನಂಬಿಕೆ ಇದೆ, ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ತುಂಬ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದರೆ ನೋಡಿ, ನೀವು ಅವ್ರನ್ನ ತನಿಖೆ ಮಾಡಿ ಅಂತೇಳಿ ಕೈಕಾಲು ಕಟ್ಟಿಬಿಟ್ರೆ
ನೀವು ಹುಲಿ ಅಂತ ಹೇಳಿ ಅವ್ರ ಹಲ್ ಕಿತ್ತು ಅವ್ರ ಉಗುರು ಕಿತ್ತರೆ ನೀನು ಹುಲಿ ಅಂತ ಹೇಳಿದ್ರೆ ಏನು ಬಂತು? ಹಂಗಾಗಬಾರ್ದು. ಖಂಡಿತ ಬೀಳ್ತಾ ಇದ್ದಾರೆ, ಅದು ಆಗಬಾರ್ದು ಅಂತ ಹೇಳಿ ಇವತ್ತು ನೋಡಿ ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು, ಅವ್ರನ್ನ ಗಡೀಪಾರ ಮಾಡಿದ್ದಕ್ಕೂ ಈ ಬುರುಡೆ ಇದೇನೋ ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ. ನೋಡಿ ಇವ್ರು ಹಿಂಗೆ ಹೇಳಿದ್ರು, ಹಿಂಗೆ ಅರೆಸ್ಟ್ ಮಾಡಿದ್ರು. ನಮ್ಮ ಮೇಲೆ ತಮಗೆ ಗೊತ್ತಿರಲಿ, ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ FIR ಆಗಿಲ್ಲ. ನಾವು ಆರೋಪಿಗಳಲ್ಲ, ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ. ನನ್ನ ಬೇಕಾದ್ರೆ ನಾನು ತೋರಿಸ್ತೀನಿ, ನಾನೇ ಬರೆದಿದ್ದೆ. ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದೆ ನಾನೇ. ಹಿಂಗಾಗಿ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದೀವಿ. ಹಿಂಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವ್ರಿಗೆ ಸಿಕ್ಕಿಲ್ಲ. ಇನ್ನೂ ಬೇಕಾದ್ರೆ ಇನ್ನೂ ಅವಕಾಶ ಇದೆ. ಇಲ್ಲ ಮುಚ್ಚಿಡುವಂಥದ್ದು ಏನ್ರಿ ಇದರಲ್ಲಿ? ಸಾಕಷ್ಟು ಅಲ್ಲಿ ಮಾಧ್ಯಮಗಳಿಗೆ ಎಲ್ಲರಿಗೂ ಗೊತ್ತಿದೆ. ದೆಹಲಿಯಲ್ಲಿ ತಮ್ಮ ಥರ ಎಲ್ಲ ಮಾಧ್ಯಮಗಳು ಕೂಡ ಇದು ಗೊತ್ತಿದೆ. ಆ ನಂತರ ಇದು ತುಂಬ ಕಾನ್ಫಿಡೆನ್ಷಿಯಾಲಿಟಿ ಇರೋದ್ರಿಂದ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅದನ್ನು ನೀವು ಬಹಿರಂಗವಾಗಿ ಹೇಳಿಬಿಟ್ರೆ ಈಗ ಆಗಿದೆಯಲ್ಲ ಆ ಪರಿಸ್ಥಿತಿ ಆವಾಗಲೇ ಆಗ್ತಿತ್ತು ಅವನಿಗೆ. ದಟ್ ಈಸ್ ಡ್ಯೂ ಟು ಕಾನ್ಫಿಡೆನ್ಷಿಯಾಲಿಟಿ. ಒಂದು ಏನು ಒಂದು ಕಾನ್ಫಿಡೆನ್ಸ್ ಆಗಿ ಇಡಬೇಕು ಅಂತೇಳಿ ಮಾಡಿದ್ದದನ್ನ ಗೊತ್ತಾಯ್ತಾ? ಬೇಕು ಅಂತ ಏನು ಮುಚ್ಚಿಟ್ಟಿಲ್ಲ. ಅರ್ಥ ಆಯ್ತಾ? ಹೋಪ್ ಇಟ್ ಇಸ್ ಕ್ಲಿಯರ್. ತಮ್ಮ ಡೌಟ್ ಕ್ಲಿಯರ್ ಮಾಡಿ. ಸರ್ ಅಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಬಂತ ಸರ್? ಅಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಏನಾದರೂ ಹೇಳಿದ್ರ? ಪ್ರೈವೇಟ್ ಅಲ್ರಿ, ಇಟ್ ಇಸ್ PIL ಅಂದ್ರೆ ಇಟ್ ಇಸ್ ನಾಟ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್. ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ರ ಸರ್ ಅಭಿಪ್ರಾಯ ಇದರಲ್ಲಿ ಯಾವುದು ಸಾರ್ವಜನಿಕ? ನೋಡಿ ಅದರಲ್ಲಿ ನಿಮ್ಮ ಅಡ್ವೊಕೇಟ್ ಅದ್ರ ಬಗ್ಗೆ ಏನೋ ಮಾಹಿತಿಯನ್ನ ಕೊಡ್ತಾರೆ. ದಟ್ ಇಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅದು ನಾಟ್ ಅ ಪ್ರೈವೇಟ್ ಇಂಟ್ರೆಸ್ಟ್. ಸಮಾವೇಶ ನಡೀತಾ ಇದೆ, ಸತ್ಯ ಸಮಾವೇಶ. ಈ ಸಮಾವೇಶದಲ್ಲಿ ತಾವು ಪಾಲ್ಗೊಳ್ಳೋದಕ್ಕೆ ಬಂದಿದ್ದೀರಿ, ಏನು ಕರೆ ಕೊಡ್ತೀರಾ ಸರ್? ಸರ್ಕಾರ ಮತ್ತು ವಿರೋಧ ಪಕ್ಷಗಳು, ಎಲ್ಲ ಮೂರು ಪಕ್ಷಗಳು ಕೊಲೆಗಾರ ಪರವಾಗಿದೆ. ಜನರು ನ್ಯಾಯದ ಪರವಾಗಿದ್ದಾರೆ. ಜನರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಸರ್ಕಾರವನ್ನು, ವಿರೋಧ ಪಕ್ಷಗಳನ್ನು, ಮೂರು ಪಕ್ಷಗಳನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ಕರ್ನಾಟಕದ ಕನ್ನಡಿಗರು ಕಣಕಣದಲ್ಲೂ ಕನ್ನಡ ಅನ್ನೋದು ಮಾಡ್ತಾ ಇದೆ. ಹಾಗಾಗಿ ಐ ಥಿಂಕ್ ದಿಸ್ ಇಸ್ ವಾರ್ನಿಂಗ್ ಫಾರ್ ದ ಮೂರು ಪಾರ್ಟಿಗಳವರಿಗೆ, ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ನಾನು ಹೇಳ್ತೀನಿ, ಇನ್ಕ್ಲೂಡಿಂಗ್ SIT. ಸರ್ ಈವರೆಗೂ SIT ತನಿಖೆ ಆಗ್ತಾ ಇದೆ ಆ್ಯಕ್ಚುಲಿ, ಬಟ್ ಈವರೆಗಿನ ತನಿಖೆ ಬಗ್ಗೆ ಏನು ಹೇಳ್ತೀರಿ ಸರ್? ಪಾರದರ್ಶಕವಾಗಂತೂ ಇಲ್ಲ ಸರ್. ಯಾವ SIT ಪಾರದರ್ಶಕತೆ ಇಲ್ಲ. ಬಾಡಿ ಮೇಲೆ ಕ್ಯಾಮ್ರಾ ಹಾಕಲ್ಲ, ಕೈ ಗ್ಲೌಸ್ ಹಾಕಲ್ಲ, ವಾಕಿ ಟಾಕಿ ಬಳಸಲ್ಲ. ಏನು ಮಾಡಿದ್ದಾರೆ ಹೇಳಲ್ಲ. ಯಾವ ತನಿಖೆ ಮಾಡ್ತಾವ್ರೆ ಸರ್? ಕೊಲೆಗಾರನ ಬಚಾವ್ ಮಾಡೋ ಕೆಲಸನ SIT ಮುಖ್ಯಸ್ಥ ಮಾಡ್ತಾ ಇದ್ದಾನೆ. ಆ 20 ಜನದಲ್ಲಿ ಎಷ್ಟು ಜನ ಕಳ್ಳರವ್ರೆ ಗೊತ್ತಿಲ್ಲ. ಅದರಲ್ಲಿ 2 ಕಳ್ಳರಲ್ಲಿ ಒಬ್ಬ ಕಳ್ಳ ಆಲ್ರೆಡಿ ಒಂದು 60 ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಅಡ್ವಾನ್ಸ್ ಕೊಟ್ಟಾನೆ. ಇನ್ನೊಬ್ಬ ಕಳ್ಳ ಭೀಮನ್ ಎದುರಿಸ್ತಾನೆ. ಹೆಣ್ಮಕ್ಳು ವಿಟ್ನೆಸ್ಗೆ ಹೋದ್ರೆ ಹೇಳಿಸ್ತಾರೆ, ವಿಟ್ನೆಸ್ ಕೊಡೋಕೆ ಅವರ ವಿಟ್ನೆಸ್ ತಗೊಳಲ್ಲ. ಸರ್ ಯಾವ ಸೀಮೆ ಕೆಲಸ ಮಾಡ್ತಾರೆ SIT? ನನ್ನ ತಿಳಿದ ಮಟ್ಟಿಗೆ SIT-ನ ವೈಂಡ್ ಅಪ್ ಮಾಡಿ CID-ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೇದು ಸರ್. ಐ ಥಿಂಕ್ ಅಂಡರ್ ದ ಲೀಡರ್ಶಿಪ್ ಆಫ್ BK ಸಿಂಗ್ ಅಲ್ಲಿ ಜಾಗ್ರಫಿಕಲ್ ಇನ್ಫ್ಲೂಯೆನ್ಸ್ ಇದೆ. ಬೆಳ್ತಂಗಡಿನಲ್ಲಿ ಕೊಲೆಗಾರರ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಬೆಂಗಳೂರಿಗೆ ಅದು ಶಿಫ್ಟ್ ಆದರೆ ಒಳ್ಳೇದು ಅಂತ ನನಗನ್ಸುತ್ತೆ ಸರ್. ಇನ್ನು ಕೊನೆಯದಾಗಿ ಸರ್, ಮಹೇಶ್ ಶೆಟ್ಟಿ ತಿಮರೋಡಿಯ ಗಡೀಪಾರ ಆಗಿದೆ. ಸೊ ಸಾರ್ವಜನಿಕರು ಮಹೇಶ್ ಶೆಟ್ಟಿ ಎಲ್ಲಿ ಅಂತ ಕೇಳ್ತಾ ಇದ್ರು, ಆ ಬಗ್ಗೆ ಸರ್ ತಿಮರೋಡಿ ಅವ್ರು ಮಾಡೋದು ಬದಲು ಬೆಳಗ್ಗೆ ಎದ್ರೆ ಹುಚ್ಚುಚ್ಚುವ ಕಮೆಂಟ್ ಕೊಡೋದಕ್ಕೆ ಬಸವನಗೌಡ ಎತ್ತಾಳನ ಗಡೀಪಾರ್ ಮಾಡಬೇಕು. ಎಲ್ಲಿ ಸರ್ ಮಾಡ್ತಾರೆ? ಮಾಡೋಕ್ಕೆ ಕೆಪಾಸಿಟಿ ಇದೆಯಾ? CT ರವಿನ ಮಾಡಬೇಕು, ಎಲ್ಲಿ ಸರ್ ಮಾಡೋಕ್ಕಾಗುತ್ತೆ ಸರ್? ಇದೇನು ಗೊತ್ತಾ ಇವ್ರದ್ದು? ಇದು ಗಲೀಜು ಮಾಡ್ದಾನೆ ಯಾರು ಅಂದರೆ ಮಾಸಲ್ ಬಟ್ಟೆ ಅನ್ನೋದಂಗೆ ಮಹೇಶ್ ತಿಮರೋಡಿ ಅವ್ರು ಸಿಕ್ಕಿದ್ದಾರೆ, ಆ ಥರ ಮಾಡ್ತಾ ಇದ್ದಾರೆ. ಐ ಥಿಂಕ್ ಸಕ್ಸಸ್ಫುಲ್ ಆಗಲ್ಲ ಸರ್. ಅಂತಿಲ್ದ ಮಟ್ಟಿಗೆ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ, ಇನ್ನು ನನ್ನವರೆಗೂ ಬಂದಿಲ್ಲ. ಬಂದರೆ ಡೆಫಿನೆಟಾಗಿ ಅವರು ದೇ ವಿಲ್ ಅಪ್ರೋಚ್ ದ ಹೈಕೋರ್ಟು. ಡೆಫಿನೆಟಾಗಿ ಸಂವಿಧಾನಿಕವಾಗಿ ನ್ಯಾಯ ಸಿಗುತ್ತೆ ತಿಮರೋಡಿ ಅವ್ರಿಗೂ. ಸರ್ ಅವರನ್ನ ಗಡೀಪಾರ್ ಯಾವಾಗ ಮಾಡಬೇಕು? 20 ವರ್ಷ ಮುಂಚೆ ಮಾಡಿದ್ರೆ ಒಪ್ಕೊಳ್ತಾ ಇದ್ವಿ. ಈಗ ನ್ಯಾಯದ ಪರ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಗಡೀಪಾರು ನಮ್ಮ ವಿರೋಧ ಇದೆ ಸರ್. ಸಮಾವೇಶದ ಮುಖಾಂತರವಾಗಿ ನೀವು ಈಗಾಗಲೇ ಸ್ಟೇಜ್ನಲ್ಲಿ ಅಬ್ಬರಿಸ್ತಾ ಇದ್ದನ್ನು ಗಮನಿಸ್ತಾ ಇದ್ವಿ. ಸೊ ಏನು ಸಂದೇಶ ಕೊಡ್ತಾ ಇದ್ದೀರಿ ಸಮಾಜ? ಉಪ್ಪು ತಿಂದವನು ನೀರು ಕುಡ್ದೇ ಕೊಡ್ತಾನೆ, ಕೊಲೆ ಮಾಡಿರೋನು ಅರೆಸ್ಟ್ ಆಗ್ತಾನೆ, ಜೈಲಿಗೆ ಹೋಗ್ತಾನೆ. ಯಾರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಕಾನೂನಿದೆ, ಸಂವಿಧಾನ ಇದೆ, ನ್ಯಾಯ ಸಿಗುತ್ತೆ ಸರ್. ಇಲ್ಲಿ ಫ್ಲವರ್ ಫೈರ್ ಬಗ್ಗೆ ಮಾತಾಡ್ತಾ ಇದ್ರಿ, ಆ ಕುಟುಂಬದವರು ಕೂಡ ಬಂದಿದ್ದಾರೆ ಸರ್. ನೋಡಿ, ಅವರು ಯಾರೋ ಮಹಿಳೆಯರಂದಲ್ಲ, ಅದೊಂದು ಫೈರು ಉರಿತಾನೆ ಇರುತ್ತೆ. ತಪ್ಪು ಮಾಡಿರೋರನ್ನ ಸುಟ್ಟಾಕೋವರಿಗೆ ಉರಿಯುತ್ತೆ ಅಂತ ಹೇಳ್ತೀನಿ. ಸೊ ಈಗ ಈ ಹೋರಾಟದ ಮುಂದಿನ ಭಾಗ ಹೆಂಗಿರುತ್ತೆ ಸರ್? ಇದು ಈ ಹೋರಾಟ ಸೀಮಿತ? ಕಾನೂನು ಹೋರಾಟ ಇರುತ್ತೆ, ಬೀದಿ ಹೋರಾಟನೂ ಇರುತ್ತೆ. ಅವರು ಯಾರು ತಪ್ಪು ಮಾಡಿದ್ದಾರೆ ಅವ್ರು ಜೈಲಿಗೆ ಹೋಗ್ತಾರೆ ಸರ್. ಈವರೆಗೂ ನಡೆದಂತೆ SIT ತನಿಖೆ ನಿಮಗೆ ಸಮಾಧಾನ ತಂದಿದೆಯಾ ಸರ್? ಸಮಾಧಾನ ಕಾಣ್ತಾ ಇದೆ. SIT ಇದುವರೆಗೆ ಯಾವುದೇ ಬುಲೆಟಿನ್ ಬಿಟ್ಟಿಲ್ಲ. ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಅವ್ರು ಕರೆಕ್ಟಾಗಿ ಮಾಡ್ತಾರೆ. ಅವನು ಮಠಾಧೀಶರಾಗಲಿ ಅಥವಾ ಧರ್ಮದರ್ಶಿ ಆಗಲಿ
ಒಬ್ಬ ಧರ್ಮದರ್ಶಿ ಆದವ ರಾಜ್ಯಸಭೆ ಸದಸ್ಯರಾಗ್ತಾರೆ. ಅವ್ರ ಊರಲ್ಲಿ ಇಷ್ಟೆಲ್ಲ ಒಂದು ಹೆಣ ಬೀಳ್ತದೆ, ಅದಕ್ಕೊಂದು ಸ್ಮಶಾನ ಮಾಡಿಕೊಡಿ ಅಂತ ಹೇಳಿಕೊಡುವಷ್ಟು ಯೋಗ್ಯತೆ ಅವ್ರಿಗಿಲ್ವಾ? ಎಲ್ಲಿ ನೋಡಿದ್ರೆ ಹೆಣ ಬೀಳ್ತದೆ. ಇವರಿಗೆ ಮೋದಿ ಕಾಂಟ್ಯಾಕ್ಟ್ ಉಂಟು, DKC ಶಿವಕುಮಾರ್ ಕಾಂಟ್ಯಾಕ್ಟ್ ಉಂಟು. ಅವ್ರ ಊರಲ್ಲಿ ಒಂದು ಸ್ಮಶಾನ ಆಗಬೇಕಂತ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ವಾ? ಬೆಳ್ತಂಗಡಿಯಲ್ಲಿ ಆಗಿರುವಂತಹ ಈವರೆಗೂ ಪತ್ತೆಯಾಗದ ಪ್ರಕರಣಗಳು ಅಂತ ಏನಿದೆ, ಎಲ್ಲ ಪ್ರಕರಣಗಳ ತನಿಖೆ ಆಗಬೇಕು. ಅದರ ಜೊತೆಗೆ ಅದರ ಆಸುಪಾಸಿನಲ್ಲಿ ಆಗಿರುವಂತಹ ಬಹಳ ದೊಡ್ಡ ಪ್ರಮಾಣದ ಭೂ ಕಬಳಿಕೆ ಪ್ರಕರಣಗಳು ಕೂಡ ತನಿಖೆ ಆಗಬೇಕು. ಮತ್ತು ಆ ಭಾಗದ ಹೆಸರಿನಲ್ಲಿ ನಡೀತಾ ಇರುವಂತಹ ಏನು ಮೈಕ್ರೋ ಫೈನಾನ್ಸ್ ದಂಧೆಗಳಿದೆಯೋ ಅದು ಕೂಡ ಅಕ್ರಮವಾಗಿರುವಂಥದ್ದು. ಇದು ಜನರನ್ನು ಸುಲಿಗೆ ಮಾಡ್ತಾ ಇದೆ. ಈ ರೀತಿಯ ದಂಧೆಗಳಿಗೆ ಕೂಡ ಕಡಿವಾಣ ಬೀಳಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆಯಾಗಿರುತ್ತೆ. ಭಾರತ ಬ್ರಿಟಿಷರ ಅಡಿಯಾಳಿ ಆಗಿತ್ತು. ಅವಾಗ ಯಾರೂ ನಾವು ಸ್ವತಂತ್ರದಲ್ಲಿ ಹೋರಾಟ ಭಾಗಿಯಾಗಿರಲಿಲ್ಲ. ಬಹುಶಃ ಇವತ್ತು ಸರ್ವಾಧಿಕಾರದ ವಿರುದ್ಧ ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ಇವತ್ತು ನಾವೆಲ್ಲ ಸೇರಿದ್ವಿ. ಆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೀನಿ ಎಂಬ ಹೆಮ್ಮೆ ನನಗಿದೆ. ಇದೇ ವಿ.ಟಿ. ಸೂರ್ಯ ಹೇಳ್ತಾನೆ 50 ಲಕ್ಷ ರೂಪಾಯಿ ಡೀಲ್ ಆಗಿತ್ತು ಅಂತ. 50 ಲಕ್ಷ ರೂಪಾಯಿ ಡೀಲ್ ಆಗಿತ್ತು ಅಂತೇಳಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಏನಾಯ್ತು 50 ಲಕ್ಷ? ಈ ಥರ ಅನ್ಯಾಯ ಮಾಡೋದು BJP JDS ಅವರು ಇಮಿಡಿಯೇಟ್ ಅದು ಏನಂದ್ರೆ ಅವ್ರ ಮೇಲೆ ಶಿಕ್ಷೆ ಕೊಡಬೇಕು. ಇಲ್ಲಾಂದರೆ ದೊಡ್ಡ ಹೋರಾಟ ನಾವು ಇಲ್ಲಿಂದ ಧರ್ಮಸ್ಥಳವನ್ನು ಪಾದಯಾತ್ರೆ ಹೋಗ್ತೀವಿ. ಇದರಿಂದ ನಾವು ಬಿಟ್ಕೊಡಲ್ಲ. ಯಾಕಂದರೆ ಇಷ್ಟೊಂದು ಅನ್ಯಾಯ ನಡಿಬಾರ್ದು. ಅಲ್ಲಿಂದ ಜಮುನಾ, ಲತಾ, ನಾರಾಯಣ ಸ್ವಾಮಿ, ಇದ್ರ ಯಾಣೆ ಮೆಸೋರ್ಗೆ ನಾರಾಯಣ ಸ್ವಾಮಿ ಈ ಥರ ಟೀಚರ್ ಅವರೆಲ್ಲ ಸಾಯಿಸಿರೋದು ಅನ್ಯಾಯ. ನಮ್ಮ ಸರ್ಕಾರಗಳು ಇವತ್ತು ಏನು SIT ಮಾಡಿದ್ದಾರೆ, ಇದು ಸುಮ್ಮನೆ ಕಣ್ಣೊರ್ಸಕ್ಕೆ ಮಾಡಿದ್ದಾರೆ, ಜನಗಳ ಕಣ್ಣೊರ್ಸಕ್ಕೆ. ಇವತ್ತು ಏನಾಗಿದೆ, ಇವತ್ತು ಹಣವಂತರಿಗೆ, ಹಣ ಇರೋರಿಗೆ, ಅಂಥವ್ರಿಗೆ ಇವತ್ತು ಸರ್ಕಾರಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ. ವಿರೋಧ ಪಕ್ಷ ಆಗಲಿ, ಆಡಳಿತ ಪಕ್ಷ ಆಗಲಿ, ಎಲ್ಲ ಪಕ್ಷಗಳು ಈ ಥರ ಜನಗಳನ್ನ ಎತ್ತಿ ಕಟ್ಟಿ ಜನಗಳನ್ನ ಇದು ಮಾಡಿ ಷಡ್ಯಂತ್ರ ಅಂದ್ಬಿಟ್ಟು ಸುಮ್ಮನೆ ಇದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರ ಇದನ್ನು ಕೂಲಂಕಷವಾಗಿ SITಗೆ ಫ್ರೀ ಹ್ಯಾಂಡ್ ಆಗಿ ಬಿಟ್ಟು ಅವ್ರಿಗೆ ಈ ತನಿಖೆಯನ್ನು ಕೂಲಂಕಷವಾಗಿ ತನಿಖೆ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕಂತ ನಮ್ಮ ಆಗ್ರಹ. ಈ ವಿಷಯ ನೋಡಿ ಸುಮಾರು ತಿಂಗಳಿಂದ ವರ್ಷಗಳಿಂದ ಇಷ್ಟೊಂದು ಬೇಜಾರಾಗ್ತದೆ ನೋಡಿದರೆ. ನಮ್ಮ ದೇಶ ಎಲ್ಲಿ ಮುಟ್ಟುತ್ತದೆ, ನಮ್ಮ ರಾಜ್ಯ ಎಲ್ಲಿ ಮುಟ್ಟುತ್ತದೆ, ಜನಗಳ ಮುಂದಿನ ಪರಿಸ್ಥಿತಿ ಏನು ಸಮಾಲೋಚನೆ ಮಾಡಿದರೆ ಒಂದು ಭಯದ ವಾತಾವರಣ. ನ್ಯಾಯಕ್ಕೆ ಜಯನೇ ಸಿಗಲ್ಲ ಅಂತ ಅನಿಸ್ತಾ ಇದೆ. ಆದರೆ ಖಂಡಿತವಾಗಿ ಹೇಳ್ತೇನೆ, ಒಂದು ದಿವಸ ನ್ಯಾಯ ಸಿಕ್ಕೇ ಸಿಗುತ್ತೆ. ಇಂಥ ದುರುಳರನ್ನು ದೇಶದಿಂದ ಓಡಿಸುವ ಕಾಲ ಬಂದೇ ಬರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.